ಸರ್, ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಸಡನ್ ಆಗಿ ಪರಮೇಶ್ವರ್ ಕರೆದಿದ್ದಂತಹ ಒಂದು ಸಭೆಗೆ ಕೂಡ ರದ್ದಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳಾಗ್ತದೆ. ಏನ್ ಹೇಳೋದು ಈಗ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಅವರೆಲ್ಲ ಸ್ಪಷ್ಟೀಕರಣ ರಾಜಕೀಯವಾಗಿ ಪರಮೇಶ್ವರ್ ಅವರು ಹೇಳಿದಾರಲ್ಲ, ಅದೇ ದೊಡ್ಡ ವಿಷಯ ಏನಲ್ಲ. ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ, ಡಿನ್ನರ್ ಸೇರಬಾರ್ದು ಅಂತ ಏನಿಲ್ಲ. ಅದ್ರ ಬಗ್ಗೆ ಏನು ಅಂತ ದೊಡ್ಡ ವಿಷಯ ಏನಲ್ಲ. ಅದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬಹುದಿತ್ತು, ಡಿನ್ನರ್ ಮೀಟಿಂಗ್ ಅವಶ್ಯಕತೆ ಏನಿದೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ಬಗ್ಗೆ ಅವ್ರು ಮಾತಾಡ್ಲಿ. ಇದು ನಮ್ಮ ಪಕ್ಷದ ಲೀಡರ್ಸ್ ಡಿನ್ನರ್ ಸೇರ್ಬೇಕು ಅಂತ ಹೇಳಿದ್ರೆ ನಾವು ಸೇರಿದ್ದಾರೆ. ಅನೇಕ ಜನ ಸೇರ್ತಾನೆ ಇರ್ತಾರೆ. ಕೆಲವು ಡಿನ್ನರ್ಗಳು ಮಾತ್ರ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ಬರ್ತದೆ. ನಾವುಗಳೆಲ್ಲ ಡಿನ್ನರ್ ಮಾಡೋದಿಲ್ವಾ? ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳ ಜೊತೆ ನಾವು ಡಿನ್ನರ್ಗೂ ಮಾಡ್ತೀವಿ, ಟೂರು ಹೋಗ್ತೀವಿ, ಜೊತೆಲೆಲ್ಲ ಇರ್ತೀವಿ. ನಮ್ಮ ಫ್ರೆಂಡ್ಸ್ ಜೊತೆ ಇರೋರು ಮತ್ತೆ ಯಾರು ನಮ್ಗೆ ಹತ್ತಿರದ ಇರ್ತಾರೆ ಸೇರ್ತಾ ಇರ್ತೀವಿ. ಪಾಲಿಟಿಕ್ಸು ಇದೊಂಥರ ಸಾಮಾಜಿಕ ಒಂದು ಚಟುವಟಿಕೆ ಅಲ್ವಾ? ಇಲ್ಲ, ಅದು ಒಂದು ಸೋಷಿಯಲ್ ಆಕ್ಟಿವಿಟಿ, ಯಾವುದೋ ಪಾಲಿಟಿಕ್ಸ್. ಸೊ ಸೇರೋದು, ಮಾತಾಡೋದು ಅದೆಲ್ಲ ಇದ್ದೇ ಇರ್ತದೆ. ಅದ್ರ ಮೇಲೆ ಈಗ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ಕೂಡ ಅನೇಕ ಜನ ಅವ್ರದೇ ಆದಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಅದು ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ಪೊಲಿಟಿಕ್ಸ್ ಅಂದ್ರೆ ಕಾಂಪಿಟೇಷನ್ ಇದ್ದೇ ಇರ್ತದೆ, ಅದೆಲ್ಲ ಇರ್ತದೆ. ಆದ್ರೆ ಹೆಲ್ತಿ ಕಾಂಪಿಟೇಷನ್ ಇರ್ಬೇಕಷ್ಟೇ. ಯಾರ ಮೇಲೆ ಇನ್ನೊಬ್ಬರ ಮೇಲೆ ಏನೋ ಒಂದ್ ರೀತಿ ಅನಾರೋಗ್ಯಕವಾದಂತ ರೀತಿಯಲ್ಲಿ ಇರಬಾರ್ದು. ಆರೋಗ್ಯಕರವಾದಂತ ಒಂದು ಇದಿದ್ರೆ, ಸ್ಪರ್ಧೆ ಇದ್ರೆ ಏನ್ ತಪ್ಪೇನಿಲ್ಲ. ಹೇಳ್ತಿದ್ದಾರೆ ಯಾವುದೇ ಅಧಿಕಾರ ಹಂಚಿಕೆ ಸೂತ್ರ ನಮ್ಮಲ್ಲಿ ಏನಿಲ್ಲ. ಸಿದ್ದರಾಮಯ್ಯ 5 ವರ್ಷ ಅದು ಅವ್ರು ಹೇಳ್ತಾರೆ, ಅವ್ರ ಹತ್ರ ಮಾಹಿತಿ ಇರ್ಬೋದು, ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮಲ್ಲಿ ಪಕ್ಷದಲ್ಲಿ ಕೇಂದ್ರ ಇದೆ, ಹೈಕಮಾಂಡ್ ಇದ್ದಾರೆ, ದೇಶದ AICC ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ. ಅವರೆಲ್ಲ ಕೂತ್ಕೊಂಡು ಯಾವುದೇ ಒಂದು ವಿಷಯ ಅವರ ಹಂತದಲ್ಲಿ ತೀರ್ಮಾನ ಆಗ್ತದೆ. ಇದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ಮುಂದೆ ಏನಾದ್ರು ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ಅಲ್ಲ, ಸಲಹೆ ಕೊಟ್ಟಿದ್ದಾರೆ 2.5 ವರ್ಷಕ್ಕೆ ಯಾಕೆ ಗುದ್ದಾಡ್ತಾರ, ಮುಂದಿನ 5 ವರ್ಷಕ್ಕೆ CM ಆಗಿ ಮಾಡಿ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನ್ ಹೇಳ್ತಾರೆ. ನಾನೆಲ್ಲ ಅವ್ರು ಹೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡಕ್ ಆಗೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅವ್ರ ಅಭಿಪ್ರಾಯ. ಸೊ ಅವರು ಬಹಳ ಒಳ್ಳೆ ಫ್ರೆಂಡ್ಸ್, KN ರಾಜಣ್ಣ ಅವರು, ಶಿವಕುಮಾರ್ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.